ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲೆಯಲ್ಲಿ ನ್ಯಾಯಯುತವಾಗಿ ಪರಿಹಾರಕ್ಕಾಗಿ ಆಗ್ರಹಿಸಿ ಬಳ್ಳಾರಿ ಬಂದ್, KIADB ಪ್ರತಿಕೃತಿ ದಹಿಸಿ ರೈತರು ಆಕ್ರೋಶ. ಸರ್ಕಾರ ವಶಪಡಿಸಿಕೊಂಡಿರುವ ಭೂಮಿಗೆ ನ್ಯಾಯಯುತವಾಗಿ ಪರಿಹಾರ ಮತ್ತು ಭೂಮಿ ಮಾರುಕಟ್ಟೆ ಮೌಲ್ಯ ನೀಡುವಂತೆ ಆಗ್ರಹಿಸಿ ಬಳ್ಳಾರಿ ತಾಲೂಕಿನ ಕುಡಿತಿನಿ ಭಾಗದ ಭೂ ಸಂತ್ರಸ್ತರು ರೈತರು ಗುರುವಾರ ಬಳ್ಳಾರಿಗೆ ಬಂದ್ ಕರೆ ನೀಡಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿದರು. ಸರ್ಕಾರ ರಾಯಲ್ ವೃತ್ತದಲ್ಲಿ ಸೇರಿದ ರೈತರು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ KIADB ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಂದ್ಗೆ ಸಾರ್ವಜನಿಕರಿಂದ ನಿರೀಕ್ಷಿತ ಮಟ್ಟದ ಬೆಂಬಲ ಸಿಗದಿದ್ದರೂ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಕುಡಿತಿನಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಬ್ರಹ್ಮಣಿ, ಮಿತ್ತಲ್, NMDC ಸೇರಿದಂತೆ ವಿವಿಧ ಕೈಗಾರಿಕೆಗಳ ಸ್ಥಾಪನೆಗಾಗಿ ಸುಮಾರು 15 ವರ್ಷಗಳ ಹಿಂದೆ ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಭೂಮಿ ಕಳೆದುಕೊಂಡ ರೈತರಿಗೆ ಈವರೆಗೆ ನ್ಯಾಯಯುತವಾಗಿ ಪರಿಹಾರ ಮತ್ತು ಮಾರುಕಟ್ಟೆ ಮೌಲ್ಯದ ಬೆಲೆ ದೊರೆತಿಲ್ಲ ಎಂದು ಭೂ ಸಂತ್ರಸ್ತರು ಆರೋಪಿಸಿದರು. ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕಾಗಿ ವಶಪಡಿಸಿಕೊಂಡ ಭೂಮಿಯನ್ನು 10 ವರ್ಷದೊಳಗಾಗಿ ಈ ಉದ್ದೇಶಕ್ಕೆ ಬಳಸಬೇಕು. ಇಲ್ಲವಾದಲ್ಲಿ ಭೂಮಿಯನ್ನು ಮೂಲ ಮಾಲೀಕರಿಗೆ ಮರಳಿಸಬೇಕು. ಆದರೆ ತಮ್ಮ ಭೂಮಿಯನ್ನು ಬಳಸದೆ ಇಟ್ಟಿದ್ದರೂ ಸರ್ಕಾರ ಅದನ್ನು ಹಿಂತಿರುಗಿಸುತ್ತಿಲ್ಲ ಎಂದು ರೈತರ ಅಸಮಾಧಾನ ವ್ಯಕ್ತಪಡಿಸಿದರು. ಭೂ ಸಂತ್ರಸ್ತರು ಹೋರಾಟ ಸಮಿತಿ ವಿವಿಧ ರೈತರು, ಕಾರ್ಮಿಕರು, ಮಹಿಳಾ ಹಾಗೂ ಪ್ರಗತಿಪರ ಸಂಘಟನೆಗಳ ಬೆಂಬಲ ಸೂಚಿಸಿವೆ. ನ್ಯಾಯಯುತವಾಗಿ ಭೂ ಬೆಲೆ ನೀಡುವಲ್ಲಿ ಸರ್ಕಾರ ವಿಳಂಬ ಧೋರಣೆ ಮತ್ತು KIADB ಕಾರ್ಯವೈಖರಿಯನ್ನು ಖಂಡಿಸಿ ಬಂದ್ ನಡೆಸಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಪ್ರತಿಭಟನೆ ಅಂಗವಾಗಿ ಭೂ ಸಂತ್ರಸ್ತರು ಮೊದಲು ಬೈಕ್ ರ್ಯಾಲಿ ಮೂಲಕ ನಗರದಲ್ಲಿ ಬಂದ್ಗೆ ಕರೆ ನೀಡಿದರು. ಬಳಿಕ ರಾಯಲ್ ಸರ್ಕಲ್ನಿಂದ ಆರಂಭವಾದ ಪಾದಯಾತ್ರೆ ಬೆಂಗಳೂರು ರಸ್ತೆ, ಹಳೆ ಬೂಸ್ಪೇಟೆ ಪೊಲೀಸ್ ಠಾಣೆ, ಜೈನ ಮಾರ್ಕೆಟ್, ಮೋತಿ ಸರ್ಕಲ್ ಹಾಗೂ ರೈಲು ನಿಲ್ದಾಣ ಮಾರ್ಗವಾಗಿ ಸಂಚರಿಸಿ ಪುನಃ ರಾಯಲ್ ಸರ್ಕಲ್ಗೆ ತಲುಪಿತು. ಈ ವೇಳೆ ಪ್ರತಿಭಟನಾಕಾರರು ಸರ್ಕಾರ ಹಾಗೂ KIADB ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಯಿತು. ಭೂ ಸಂತ್ರಸ್ತರಿಗೆ ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿ ನಮ್ಮ CBS ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ತಮ್ಮ ಬೈಕ್ಗಳು ತಗೊಂಡು ಬೆಂಗಳೂರು ಪೊಲೀಸ್ ಸ್ಟೇಷನ್ ಮೋತಿಯಿಂದ ಮತ್ತೆ ಇಲ್ಲಿಗೆ ಈ ಪ್ರದೇಶಕ್ಕೆ ಬರಬೇಕು. ದಯವಿಟ್ಟು ಬೈಕ್ಗಳು ತಗೋಬೇಕಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಬಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ ಎಲ್ಲ ಕಡೆನೂ ಪ್ರಚಾರ ಆಗಬೇಕಾಗುತ್ತೆ. ನಾವು ಇಲ್ಲೇ ಕುಂತು ಎಲ್ಲ ಗೊತ್ತಾಗಲ್ಲ. ದಯವಿಟ್ಟು ಅದನ್ನ ಸಹಕರಿಸಬೇಕು. ಬೈಕ್ಗಳು ತಗೊಳ್ಳಿ. ಜಾಗೃತಿಯಿಂದ ಕೂಡಬೇಕು. వస్తారు, కంపల్సరీ వస్తారు. ಗೊತ್ತಾಗಲ್ಲ.
ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ವಲ್ಪ ಈ ರಸ್ತೆಯನ್ನ ಒಂದು ಕಡೆ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಪೊಲೀಸರು ಸಹಕರಿಸಬೇಕು. ರೈತರು ಶಾಂತಿಯಿಂದ ಕೂಡಬೇಕು. ನಮ್ಮ ಹೋರಾಟ ಇನ್ನೂ ಪ್ರಾರಂಭವಾಗಿಲ್ಲ. ಹೋರಾಟಕ್ಕೆ ಇನ್ನು ಸಾಕಷ್ಟು ಹಳ್ಳಿಗಳಿಂದ ರೈತರು ಬರ್ತಾರೆ. ಹಾಗಾಗಿ ನೀವು ಹಿಂಗೆ ಕೂಡ್ರಿ, ಅಲ್ಲೇ ಕೂಡ್ರಿ, ಸ್ವಲ್ಪ ಹಿಂದಕ್ಕೆ ಕುಂತುಬಿಡಿ ಓಡಿ ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಅವ್ರು ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಡೈವರ್ಟ್ ಮಾಡ್ತಾರೆ, ಪೊಲೀಸರು ಡೈವರ್ಟ್ ಮಾಡ್ತಾರೆ. ಮತ್ತೆ ಸ್ಟಾರ್ಟ್ ಮಕ್ಕಳಿಂದ ಆಚಾರ ಸುಮ್ಮನೆ ಜೊತೆಗಿಲ್ಲ ಎಲ್ಲ ಜೊತೆಗೆ. ಹೇಳ್ರಿ ನಿಮ್ಮ ಹೆಸರು ಅಂತ ಕೇಳ್ತೀಯಾ? ನಮ್ಮ ಹೆಸರು ಶ್ರೀ ಆನಂದ್ ಕುಮಾರ್ ಅಂತೇಳಿ, ಜಿಲ್ಲಾಧ್ಯಕ್ಷರು ಪ್ರಜಾ ಪರಿವರ್ತನೆ ವೇದಿಕೆ. ಇವತ್ತೇನು ನಾವು ಸ್ವಯಂ ಪ್ರೇರಿತವಾಗಿ ಏನು ಬಳ್ಳಾರಿ ಬಂದು ಏನೋ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಪ್ಪ ಅನ್ನಿಷ್ಟೇ. ಕಳೆದ 2010ರಲ್ಲಿ ಏನು ಕುಡ್ತಿನಿ ಮತ್ತು ಸುತ್ತಮುತ್ತ ಹಳ್ಳಿಗಳು ಏನು 7 ಹಳ್ಳಿಗಳು ವೇಣೀರಾಪುರ, ಅರವಿಂದಹಳ್ಳಿ, ಸಿದ್ದಮ್ಮಹಳ್ಳಿ, ಹಿರೇಹಳ್ಳಿ ಮತ್ತು ಇತರ 7 ಹಳ್ಳಿಗಳ ಜಮೀನುಗಳನ್ನು ಬಲವಂತವಾಗಿ ಏನು KDB ಅವರು 3 ಕೈಗಾರಿಕೆಗಳ ಸ್ಥಾಪನೆ ಮಾಡೋದಾಗಿ ಬಲವಂತವಾದ ಒಂದು ಭೂಮಿಯನ್ನು ನಿಗದಿ ಮಾಡಿ ರೈತರಿಗೆ ಮೋಸವನ್ನು ಎಸಗುವ ವಿರುದ್ಧ ನಾವು ಇವತ್ತು ಅಲ್ಲಿಂದ ನಿರಂತರವಾಗಿ 2010ರಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆಚಾರ್ಯ ಮಿತ್ತಲ್ ಅವರು ಕೊನೆಗೆ ಅವರು ಈ ಒಂದು ಆಚಾರ್ಯ ಮಿತ್ತಲ್ ಅವರು ಕೊನೆಗೆ ನಾವು ಯಾವುದೇ ಕಾರಣಕ್ಕೆ ಫ್ಯಾಕ್ಟ್ರಿ ಹಾಕಲ್ಲ ಅಂತೇಳಿ ಅವರು ಒಂದು ತೀರ್ಮಾನ ಆದ ತಕ್ಷಣ ಈಗ KDB ಅವರು ಏನ್ ಮಾಡಿದ್ದಾರೆ, ಆ ಭೂಮಿನ ಯಾವುದೇ ರೀತಿ ರೈತರನ್ನ ಕರೆಸದೆ ಡಿನೋಟಿಫಿಕೇಶನ್ ಮಾಡದೆ ಈಗ ಅವರೊಂದು ರಿಯಲ್ ಎಸ್ಟೇಟ್ ತರ ದಂಧೆ ತರ ಮಾಡಿದ್ದಾರೆ. ಈಗ 850ಕ್ಕೆ ಬೇರೆಯವರಿಗೆ ಜಿಂದಾಲ್ ಕಂಪನಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ. ಹಿಂಗಾಗಿ ನಾವು ಸುಮಾರು ಕೇವಲ 5 ಲಕ್ಷಕ್ಕೆ ನಮ್ಮಂದ ಬಲವಂತ ಭೂಮಿ ಕಸ್ಕೊಂಡು ಇವತ್ತು ಅನ್ಯಾಯ ಸಿಗಿದ್ದಾರೆ. ಇವತ್ತು ಏನು ಬಂದ್ ಪ್ರಯುಕ್ತ ನಾವೇನು ಈ ಒಂದು ಸ್ವಯಂ ಪ್ರೇರಿತ ಬಂಧನ ಹಮ್ಮಿಕೊಂಡಿದ್ದಕ್ಕ ಇವತ್ತು ಯಾವುದೇ ರೀತಿ ಪೊಲೀಸರಾಗಲಿ ಸರ್ಕಾರವಾಗಲಿ ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ. ಕೇವಲ ಜಿಂದಾಲ್ ಪರವಾಗಿದ್ದಾರೆ. ಹಂಗಾಗಿ ಇಲ್ಲಿನ ಪ್ರತಿನಿಧಿಗಳು ಕೂಡ ಯಾರು ನಮಗೆ ರೈತರು ಇದುವರೆಗೂ ರೈತರ ಹತ್ರ ಬಂದೇ ಇಲ್ಲ, ರೈತರಿಗೆ ಪರವಾಗಿ ಯಾವುದೇ ಧ್ವನಿ ಎತ್ತಾ ಇಲ್ಲ. ಹಾಗಾಗಿ ಸುಮಾರು 4 ಸರ್ಕಾರಗಳು ಬಂದವರು, ಯಡಿಯೂರಪ್ಪ ಅವರು ಮತ್ತು ಕುಮಾರಸ್ವಾಮಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ 4 ಸರ್ಕಾರ ಬಂದವರು ಕೂಡ ಇವತ್ತು ಕೇವಲ ರೈತರುಗಳಿಗೆ ಭರವಸೆ ಕೊಟ್ಕೊಂತ ಬಂದ್ರು. 2 ಸಲ CM ಮೀಟಿಂಗ್ ಮಾಡಿದ್ರು. ಆಮೇಲೆ MP ಎಲೆಕ್ಷನ್ ಅಲ್ಲಿ, MLA ಎಲೆಕ್ಷನ್ ಅಲ್ಲಿ ಬಂದು ನಮ್ಗೆ ವೋಟ್ ಮಾಡ್ರಿ, ಈ ಸಲ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ರೈತರಿಗೆ ತಕ್ಷಣ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ನಿಮ್ಗೆ ಪರಿಹಾರ ಕೊಡಿಸ್ತೀವಿ, ಸರಿಯಾದ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಹೇಳಿದ್ರು. ಆದ್ರೂ ಇವತ್ತಿನವರೆಗೆ ಕ್ಯಾರಿ ಅಂತ ಇಲ್ಲ. ಕಳೆದ ನವೆಂಬರ್ 19ಕ್ಕೆ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಕರೆಸಿ ಅವತ್ತು ಸ್ಪಷ್ಟವಾಗಿ ಮಿತ್ತಲ್ ಅವರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೆ ಬರಲ್ಲ, ನಮ್ಗೆ ಅಲ್ಲಿ ಭೂಮಿ ಅಷ್ಟು ನಾವು ಬೆಲೆ ಕೊಡಕ್ಕಾಗಲ್ಲ, ನಮ್ಗೆ ಫ್ಯಾಕ್ಟ್ರಿ ಹಾಕಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿ ಆಂಧ್ರದಲ್ಲಿ ಅವ್ರು ತಗೊಂಡ್ರು. ಅದನಂತರ ಇವರು ಏನು ಜಿಂದಾಲ್ ಅವರು KDB ಜಿಂದಾಲ್ ಅವರಿಗೆ ಹಸ್ತಾಂತರ ಮಾಡಿದ್ರು. ಅದರಲ್ಲಿ ಎಕರೆಗೆ 28 ಲಕ್ಷ ಬೆಲೆ ನಿಗದಿ ಫಿಕ್ಸ್ ಮಾಡಿದ್ದಾರೆ. ಆ 28 ಲಕ್ಷನೂ ರೈತರ ಅಕೌಂಟ್ಗೆ ಹಾಕಿಲ್ಲ. ಇವರು ರಿಯಲ್ ಎಸ್ಟೇಟ್ ತರ ದಂಧೆನ KDB ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ನಾವು ಸಂಪೂರ್ಣ ಬಳ್ಳಾರಿ ಬಂದ್ ಮಾಡ್ಬೇಕಂತೇಳಿ ಸುಮಾರು ಕಳೆದ 15-20 ದಿನಗಳಿಂದ ನಾವೆಲ್ಲ ಪ್ರಯತ್ನ ಮಾಡಿ ಇವತ್ತೆಲ್ಲ ಬಂದನ್ನು ಮಾಡ್ತಾ ಇದ್ದೀವಿ. ನ್ಯಾಯ ಸಿಗೋವರಿಗೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಕೆ ಮಾಡ್ತಾ ಇಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ನಿಮ್ಮ ಮೂಲಕ ಇಲ್ಲಿವರೆಗೆ ಸುಮಾರು 5-6 ಸರ್ಕಾರಗಳು ಬಂದು ಹೋಗಿದ್ದಾವೆ. ಯಾವ ಸರ್ಕಾರಗಳು ಕೂಡ ಈ ಒಂದು ಮೋಸದ ಭೂಬೆಲೆಯನ್ನ ಇಲ್ಲಿವರೆಗೆ ರದ್ದು ಮಾಡಲಿಲ್ಲ. ಹಿಂಗಾಗಿ ಏನಾಗಿದೆ, ಇವತ್ತು ಅಲ್ಲಿಯ ಬೆಲೆ ಎಷ್ಟಿದೆ ಭೂಮಿಗೆ ಅಂತೇಳಿ ಲೆಕ್ಕ ಹಾಕಿದ್ರೆ ಇವತ್ತು KIDB ಅವರೇ ನಮ್ಮ ಹತ್ರ 5 ಲಕ್ಷ 6 ಲಕ್ಷ 8 ಲಕ್ಷಕ್ಕೆ ಅಂತೇಳಿ ತಗೊಂಡು 1.5 ಕೋಟಿ ರೂಪಾಯಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಂದ್ರೆ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಭೂಮಿ. ಅದು ಮಾತ್ರ ಅಲ್ಲ, ಜಿಲ್ಲಾ ನ್ಯಾಯಾಲಯ ಒಂದು ಮಾತು ಹೇಳಿದೆ. ಏನಂತ ಹೇಳಿದ್ರೆ, ಇವತ್ತು ಇಲ್ಲಿಯ ಭೂ ಬೆಲೆಯನ್ನು ನಿಗದಿ ಮಾಡಿದೆ, ಅದು ಇವತ್ತಿನ ಈ ಭೂಮಿಗೆ ಸಂಬಂಧಪಟ್ಟಂತ ಮೌಲ್ಯ ಇದೆಯಲ್ಲ, ಅದಕ್ಕೆ ಅದು ಸರಿಸಾಟಿನೇ ಅಲ್ಲ. ಕನಿಷ್ಠ ಬೆಲೆ ಅಂತಕ್ಕಂಥದ್ದು 30,20,270 ರೂಪಾಯಿ ಅಂತೇಳಿ ಇವತ್ತು ಜಿಲ್ಲಾ ನ್ಯಾಯಾಲಯ ಗುರುತು ಮಾಡಿದೆ. ಅದನ್ನ
ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆದ್ರಿಂದ 30 ಲಕ್ಷ ರೂಪಾಯಿ 20,270 ರೂಪಾಯಿ ಕನಿಷ್ಠ ಈ ಭೂಮಿಗೆ ಬೆಲೆ ಅಂತ ಹೇಳಿರುವಾಗ ಆವತ್ತು ಇದೇ ಜಿಲ್ಲಾ ಏನು ಅಧಿಕಾರಿಗಳು ಭೂ ಬೆಲೆ ನಿಗದಿ ಮಾಡುವಾಗ ಕೇವಲ ಇಲ್ಲಿಯ ಭೂಮಿಯ ಬೆಲೆ 2.5 ಲಕ್ಷ ಅಂತ ನಿಗದಿ ಮಾಡಿದ್ದಾರೆ, ಕನಿಷ್ಠ ಬೆಲೆ. ಸೊ ಆ ರೀತಿಯಲ್ಲಿ ಅಪಾರವಾದಂತ ನಷ್ಟ ನಮ್ಗಾಗಿದೆ. 13,000 ಎಕರೆಗೆ ಹತ್ರ ಸುಮಾರು 20,000 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ. ನಾವಿದನ್ನ ತನಿಖೆ ಮಾಡಬೇಕು. ಈ ಮೋಸದ ಯಾರ್ಯಾರು ಮೋಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದೀವಿ. ಯಡಿಯೂರಪ್ಪನವ್ರ ಸರ್ಕಾರ ಏನೂ ಮಾಡಲಿಲ್ಲ. ಆ ನಂತರ ಬಂದಂತ ಸಿದ್ದರಾಮಯ್ಯನವರ ಸರ್ಕಾರ ಅಥವಾ ಕುಮಾರಸ್ವಾಮಿ ಅವರ ಸರ್ಕಾರ, ಆ ನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಏನೆಲ್ಲ ಸರ್ಕಾರಗಳು ಬಂದವು, ಯಾವ ಸರ್ಕಾರಗಳು ಕೂಡ ರೈತರಿಗೆ ಈ ಪ್ರಮಾಣದಲ್ಲಿ 20,000 ಕೋಟಿಯಷ್ಟು ನಷ್ಟ ಆಗಿದೆ, ಮೋಸ ಆಗಿದೆ, ಇದನ್ನ ತನಿಖೆ ಮಾಡೋಕೆ ಅವರು ತಯಾರಾಗ್ತಾ ಇಲ್ಲ, ನಮಗೆ ನ್ಯಾಯವಾದ ಬೆಲೆ ಕೊಡೋಕ್ಕೂ ತಯಾರಾಗ್ತಾ ಇಲ್ಲ. ಸೊ ಹೀಗಾಗಿ ನಾವು ಅನೇಕ ಸುತ್ತಿನ ಮಾತುಕತೆಗಳನ್ನ ಸರ್ಕಾರದ ಜೊತೆ ಮಾತಾಡಿದೀವಿ, ಅಧಿಕಾರಿಗಳ ಜೊತೆ ಮಾತಾಡಿದೀವಿ. ಎಲ್ಲರೂ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆದ್ರೆ ನ್ಯಾಯ ಕೊಡೋದಕ್ಕೆ ಯಾರು ತಯಾರಿಲ್ಲ. ಆ ಕಾರಣದಿಂದ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಾದ್ಯಂತ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ತಾ ಇದೀವಿ. ಈ ಪ್ರಮಾಣದಲ್ಲಿ ನಾವು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಅನ್ನ ಬೆಳೆದು ಕೊಡ್ತಕ್ಕಂಥ ರೈತರಿಗೆ ಈ ಪ್ರಮಾಣದಲ್ಲಿ ಮೋಸ ಆಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ಕಂಪನಿ ಮಾಲೀಕರ ಜೊತೆಯಲ್ಲಿ ಸೇರಿ ಇವತ್ತು ಮೋಸ ಮಾಡಿದ್ದಾರೆ. ಇದನ್ನ ತಡಿಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ. ನಮ್ಮ ಜೊತೆಗೆ ಜಿಲ್ಲೆಯ ನಾಗರಿಕರು ಇವತ್ತು ಸ್ವಯಂ ಪ್ರೇರಿತ ಬಂದಲ್ಲಿ ಭಾಗವಹಿಸಿ ನಮ್ಮ ಒಂದು ಹಕ್ಕೊತ್ತಾಯಗಳನ್ನ ಅವರು ಬೆಂಬಲಿಸಬೇಕು ಅಂತೇಳಿ ಕೇಳೋದಕ್ಕೆ ನಾವು ಈ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಮತ್ತೆ ಇತ್ತೀಚೆಗೆ ಏನಾಗಿದೆ, ಆರ್ಸೆಲರ್ ಮಿತ್ತಲ್ ಕಂಪನಿ ನಾನು ಬರೋದಿಲ್ಲ ಅಂತ ಹೇಳಿದೆ. ಆರ್ಸೆಲರ್ ಮಿತ್ತಲ್ ಕಂಪನಿ ಬರೋದಿಲ್ಲ ಅಂತ ಹೇಳಿದ್ರೆ KIDB ಅವರು ತಕ್ಷಣವೇ ನಮ್ಮ ಭೂಮಿಗಳನ್ನ ನಮಗೆ ವಾಪಸ್ ಕೊಡ್ಬೇಕು. ಆದ್ರೆ ನಮ್ಮ ಭೂಮಿಗಳನ್ನ ನಮಗೆ ವಾಪಸ್ ಕೊಡದೇನೆ ಇವತ್ತು KIDB ಮತ್ತೊಂದು ಅಕ್ರಮ ಎಸಗಿದೇನಪ್ಪ ಅಂತ ಹೇಳಿದ್ರೆ, ಒಳಗಿಂದೊಳಗಡೆ ಜಿಂದಾಲ್ ಜೊತೆಯಲ್ಲಿ ಶಾಮೀಲಾಗಿ ಅತ್ಯಂತ ಕಡಿಮೆ ಬೆಲೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ಅದನ್ನ ರದ್ದು ಮಾಡಬೇಕು, ರೈತರ ಜಮೀನುಗಳನ್ನ ವಾಪಸ್ ಕೊಡಿ, ಇಲ್ಲಾಂದ್ರೆ ಇವತ್ತಿನ ಭೂದರವನ್ನ ನಿಗದಿ ಮಾಡಿ ಇವತ್ತು ಅವರಿಗೆಲ್ಲ ನ್ಯಾಯ ಕೊಡಿ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ನಮ್ಮ ಹೆಸರು ಬಿ ನಾಗಲಿಂಗಪ್ಪಾಚಾರ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ. ಸುಮಾರು 2010 ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು KIDB ಅವರು. ಆದ್ರೆ ಸರ್ಕಾರಕ್ಕ ಬರೇ ಸರ್ಕಾರದವ್ರ ನಿಗದಿಪಡಿಸಿದಂತೆ 8 ಲಕ್ಷ ಮಾತ್ರ ರೈತರಿಗೆ ಕೊಟ್ರು. ಆದ್ರೆ ಇದು ನಮ್ಗಿದು ಭೂ ಬೆಲೆ ಸರಿಯಾಗಿಲ್ಲ ಅಂತೇಳಿ ಪುನಃ ಉಳಿದ ರೈತರು ನ್ಯಾಯಾಲಯ ಮೊರೆ ಹೋದ್ರು. ಅವರಿಗೆ ನ್ಯಾಯಾಲಯ ತೀರ್ಪಿನ ಪ್ರಕಾರ 1,30,00,000 ಆದೇಶ ನೀಡಿತ್ತು. ಅದ್ರ ಪ್ರಕಾರ ಸರ್ಕಾರ ಅವರಿಗೆ KIDB ಕಡೆಯಿಂದ ಬರಲಿಲ್ಲ. ಆದ್ರೆ ಮಿತ್ತಲ್ ಕಡೆಯಿಂದಾನೆ ಭೂಮಿ ಬೆಲೆ ಪರಿಹಾರ ಬಂತು. ಈ ಮಿತ್ತಲ್ ಮಾತ್ರ ತಾವು 8 ಲಕ್ಷ ತಗೊಂಡು ಇದು ಬೇರೆ ಜಿಂದಾಲ್ ಕಾರ್ಖಾನೆಗಳಿಗೆ 28 ಲಕ್ಷಕ್ಕೆ ಮಾರಾಟ ಮಾಡಿದೆ. ಅದೇ ರೀತಿ ಡೆವಲಪ್ಮೆಂಟ್ ಮಾಡಿ 50 ಲಕ್ಷಕ್ಕೂ ತಾವು ಭೂ ಬೆಲೆ ಮಾರಾಟ ಮಾಡಿಕೊಂಡಿದೆ. ಇದರಿಂದ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ಸುಮಾರು 15 ವರ್ಷಗಳಾಯ್ತು. ಗರ್ಭದಲ್ಲಿರ್ತಕ್ಕಂಥ ಮಗು ಈಗ ಉದ್ಯೋಗದ ಸ್ಥಿತಿ ಬಂದಿದೆ. ಉದ್ಯೋಗ ಸ್ಥಿತಿ ಮಾಡ್ತಕ್ಕಂಥ ರೈತರ ಮಕ್ಕಳು ಮುಪ್ಪಿನ ಕಾಲಕ್ಕೂ ಇದ್ದಾರೆ. ಇದೇ ರೀತಿ ಈಗ ಮುಂದುವರೆದ್ರೆ ಅವ್ರ ಜೀವನ ಪರಿಸ್ಥಿತಿಯನ್ನು 15 ವರ್ಷ ಆಯ್ತು, ಮಕ್ಕಳಿಗೆ ಯಾವುದೇ ರೀತಿ ಉದ್ಯೋಗ ಇಲ್ಲ, ಫ್ಯಾಕ್ಟ್ರಿ ಇಲ್ಲ. ಈಗ ಆದೇಶ ಕೇಳಿದ್ರೆ KIDB ಮಿತ್ತಲ್ ಏನ್ ಮಾಡ್ತಾ ಇದಾರೆ, ನಮಗೆ ಸರಿಯಾದ ನೀರಿನ ವ್ಯವಸ್ಥೆ ಹಾಗೂ ಭೂಮಿ ಮೈನ್ಸ್ ಯಾವ ಸರ್ಕಾರ ನೀಡಿಲ್ಲ. ಆದ ಕಾರಣ ನಾವು ಈ ನಿಮ್ಮ ಪೃಥ್ವಿ ಪ್ರಾಂತದಲ್ಲಿ ನಾವು ಕಾರ್ಖಾನೆ ಆಗಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಅಂತೇಳಿ ಆಂಧ್ರ ಕಡೆ ಹೋಗಿದ್ದಾರೆ. ಈ ಆಂಧ್ರ ಹೋದ್ರಿಂದ ರೈತರಿಗೆ ಭಾರಿ ಅನ್ಯಾಯ ಆಗ್ತಿದೆ. ಅದೇ ರೀತಿ ಮಿತ್ತಲ್ ಇದ್ದಿದ್ರೆ ಅಟ್ಲೀಸ್ಟ್ ಅವ್ರ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಸರ್ಕಾರ ಮಾಡ್ತಕ್ಕಂಥದ್ದು ಭಾರಿ ಮೋಸನೇ ಇದೆ. ರೈತರು ಯಾರ ಮೊರೆ ಹೋಗ್ಬೇಕೆಂಬುದು ಹಿಂದೆ ಭಾರಿ ತೊಂದರೆ ಆಗ್ತಾ ಇದೆ. ದಯಮಾಡಿ ಇದು ಸರ್ಕಾರ ಇದಕ್ಕೆ ಗಮನ ಹರಿಸಿ ರೈತರಿಗೆ ಒಂದು ಉತ್ತಮ ಬೆಲೆ ಕೊಟ್ಟು ಒಂದು ಉದ್ಯೋಗ ಕೂಡ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ. ಇವತ್ತು ಏನು ಕುರ್ತಿ ಭಾಗದ ಏನು 12,800 ಎಕರೆ ಚಿಲ್ಲರೆ ಭೂಮಿ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ಮತ್ತು ಈಗಾಗಲೇ 1,278 ದಿವಸ ಇವತ್ತು ಬಳ್ಳಾರಿ ಬಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಇದು ಯಶಸ್ವಿ ಆಗಬೇಕು. ಬಳ್ಳಾರಿ ನಾಗರಿಕರು ಕೂಡ ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಇವತ್ತೇನು ಸರ್ಕಾರ ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ 1,30,00,000 ಏನು ದುಡ್ಡು ಕೊಡಬೇಕಂತಿದೆ, ಅದು ಕೊಡಬೇಕು. ಇಲ್ಲ ಅಂದ್ರೆ ಕಾರ್ಖಾನೆ ಹಾಕಬೇಕು. ಇವತ್ತು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಭೂ ಸ್ವಾಧೀನ ಕಾಯ್ದೆ ಅಂತ ಭೂಮಿಯನ್ನು ತಗೊಂಡು ಏನ್ ಜಿಂದಾಲ್ ಕಾರ್ಖಾನೆಗೆ ಮಾರಾಟ ಕೊಟ್ಟಿದ್ದಾರೆ. ಇದಂತ ದುರಂತ ಅಂದ್ರೆ ಇವತ್ತು DK ಶಿವಕುಮಾರ್
ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ಆಗ್ರಹ ಕೂಡ ಮಾಡ್ತಾ ಇದೀವಿ. ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಏನಾದರೂ ಮಾನವ ಮರ್ಯಾದೆ ಇರ್ಬೇಕಂತ ಹೇಳಕ್ ಇಚ್ಛೆ ಪಡ್ತಾ ಇದ್ರು. ಮಾನವ ಮರ್ಯಾದೆ ಬೇಡ, ಇವತ್ತು ದಲ್ಲಾಳಿಗೋಸ್ಕರ ಮಾಡ್ತಾ ಇದ್ದೀರಾ. ಇವತ್ತು ರೈತರ ಭೂಮಿಯನ್ನು ಯಾವನಾಗ ಮಾರಾಟ ಮಾಡ್ತಾ ಅತಿ ಕಮ್ಮಿ ರೇಟಿಗೆ ನಿಮಗೆ ಮಾನವ ಮರ್ಯಾದೆ ಇರಬೇಕು ಈ ರಾಜ್ಯದ ಮುಖ್ಯಮಂತ್ರಿಗೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀವಿ. ಬಲವಂತವಾಗಿ ಮತ್ತೆ ಮೋಸದ ಭೂಬೆಲೆಯನ್ನ ಕಟ್ಟಿ ಸರ್ಕಾರ ಜನಾರ್ದನ್ ರೆಡ್ಡಿ ಅವರ ಉಸ್ತುವಾರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ಸ್ವಾಧೀನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿಂದ ಇಲ್ಲಿವರೆಗೆ ನಾವು ಹೇಳ್ತಾ ಇದ್ದೀವಿ, ನೀವು ಭೂಮಿಯ ಬೆಲೆ ಏನು ಕಟ್ಟಿದಿರಿ ಅದು ಸರ್ಕಾರದ ಮಾನದಂಡಗಳ ಪ್ರಕಾರ ಕಟ್ಟಿಲ್ಲ. ಅದರಲ್ಲಿ ಕಂಪನಿ ಮಾಲೀಕರ ಪರವಾಗಿ ಶಾಮೀಲಾಗಿ ಜಿಲ್ಲಾಧ್ಯಕ್ಷರು ಪ್ರಜಾಪ್ರವರ್ತನೆ ಇರುತ್ತೆ. ಇವತ್ತೇನು ನಾವು ಜೂನ್ 18ರಂದು ಏನು ಬಳ್ಳಾರಿಯನ್ನು ಸಂಪೂರ್ಣ ಬಂದ್ ಮಾಡ್ಬೇಕಂತೇಳಿ ಇವತ್ತು ಯಾಕಪ್ಪ ಅಂದ್ರೆ ಕಳೆದ 2010ರಿಂದನೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕುರ್ತನಿ ಮತ್ತು ಸುತ್ತಮುತ್ತ 7 ಹಳ್ಳಿಗಳ ಏನು ಸುಮಾರು 13,000 ಎಕರೆ ಏನು ಬಲವಂತದ ಭೂ ಸ್ವಾಧೀನ ಮಾಡಿಕೊಂಡು ಯಾವುದೇ ರೀತಿಯ ಅಲ್ಲಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡಿದ್ರು ಲೆಕ್ಕ ಇಲ್ಲದೆ ಸರ್ಕಾರವು 4 ಸರ್ಕಾರಗಳು ಬಂದವು. ಬಿಜೆಪಿ ಸರ್ಕಾರ ಬಂತು, ಕುಮಾರಸ್ವಾಮಿ ತದನಂತರ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂದವರು. ಕಳೆದ 4 ವರ್ಷದಿಂದ ಅಮಿತ್ ಶಾ ಅವರನ್ನು ಮಾತಾಡಿದ್ವಿ. ಆ ಕ್ಷಣದಲ್ಲಿ ಎಲ್ಲ ಸಿಎಂಗಳು ಬಂದೋಗಿದ್ದಾರೆ. ಆದ್ರೂ ಇದುವರೆಗೂ ಯಾವುದೇ ರೀತಿ ರೈತರಿಗೆ ಯಾವುದೇ ರೀತಿ ಏನೋ ಕೇವಲ ಸುಳ್ಳು ಸುಮಾರು 7 ಹಳ್ಳಿಗೆ ರೈತರು ಇವತ್ತು ಏನು ದೇಶದಲ್ಲಿ ರೈತ ಅಂದ್ರೇನೆ ಸರ್ಕಾರ, ಸರ್ಕಾರ ಅಂದ್ರೆ ರೈತ, ರೈತರಿಗೆ ಅನ್ನದಾತರಿಗೆ ಈ ತರ ಮೋಸ ಮಾಡ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಮತ್ತೊಂದು ಅಕ್ರಮ ಏನಂದ್ರೆ ಯಾವುದೇ ಕಾರಣಕ್ಕೂ ನಾವು ಮಿತ್ತಲ್ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಇದ್ರ ನಡುವೆ ಜಿಂದಾಲ್ ಅವ್ರಿಗೆ ನಾನು KDB ಅವರು 1.5 ಕೋಟಿ ರೂಪಾಯಿ ಎಕರೆ ಅವ್ರಿಗೆ ಭೂಮಿನ ಹಸ್ತಾಂತರ ಮಾಡಿದ್ದಾರೆ. ಈ ಎಲ್ಲಾ ಬೆಳೆಗಳನ್ನು ನೋಡಿದಾಗ ಈ KDB ಅವರು ಈ ರೈತರ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ರೈತರ ಒಂದು ಸಮಾಧಿ ಮೇಲೆ ಅವರು ತಮ್ಮ ಒಂದು ಬೇಳೆಯನ್ನು ಬೇಯಿಸ್ಕೊಂತ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಸರ್ಕಾರಗಳಾಗ್ಲಿ ಎಲ್ಲ ಏನು ಬರ್ತಕ್ಕಂಥ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ಗಳು ಎಲ್ಲ ಜಿಂದಾಲ್ ಕೈಗೊಂಬಳಾಗಿದ್ದಾವೆ ಅಂತ ನಾನು ಈ ಮೂಲಕ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಇವತ್ತು ನಾವೆಲ್ಲ ಸಾರ್ವಜನಿಕರಲ್ಲಿ ನಮ್ಮ ಬಳ್ಳಾರಿ ನಾಗರಿಕ ಬಂಧುಗಳಲ್ಲಿ ಮತ್ತು ಸುಮಾರು ಕಳೆದ ತಿಂಗಳಿಂದ ಬಂದು ಹೇಳ್ಕೊಂಡು ಇವತ್ತು ಈ ಬಂದಿಯನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಕೊಂಡಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ರೈತರಿಗೆ ಏನು ಸರಿಯಾದ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಬೇಕಂತ ನಾವು ಈ ಜೈಬೀರ್ ಅನಿಲ್ ಕುಮಾರ್ ಅಂತ ಜಿಲ್ಲಾಧ್ಯಕ್ಷರು ಪ್ರಜಾಪ್ರವರ್ತನೆ ವೇದಿಕೆ. ನಾವು ಸುಮಾರು 2010ರಿಂದನೂ ನಮ್ಮ ಏನು ಭಾಗದಲ್ಲಿ ಸುಮಾರು 7 ಹಳ್ಳಿಗಳಲ್ಲಿ ಸರ್ಕಾರ ಏನು KDB ಅವರು 13,000 ಎಕರೆನ ಇವತ್ತು ಏನು ಅಕ್ವೈರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮೋಸದ ಬೆಲೆಯಿಂದ ಸುಮಾರು 2010ರಲ್ಲಿ 8 ಲಕ್ಷ 5 ಲಕ್ಷ ಇವು ಯಾವುದೇ ಕಾರಣಕ್ಕೂ ರೈತರಿಗೆ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಪೋಸ್ಟರ್ಗಳಲ್ಲಿ